ಸೊ ಅಂಚೆ ಮತ ಎಣಿಕೆಯಲ್ಲಿ ಈಗ ಎನ್ಡಿಎ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಅಲ್ಲಲ್ಲಿ ಅಪ್ಡೇಟ್ಗಳು ಆಗ್ತಾ ಇರುತ್ತೆ. ಮೇಲ್ಗಡೆ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಎನ್ಡಿಎ, ಮಹಾಗಠಬಂಧನ್, ಜೆಎಸ್ಪಿ ಯಾರು ಯಾವ ಕಡೆಗೆ ವಾಲ್ತಾ ಇದ್ದಾರೆ, ಹೇಗೆ ನಂಬರ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ ಅಂತ ನೋಡೋಣ. ಮುಖ್ಯವಾಗಿ ಆಗ್ತಾ ಇರುವಂತ ಬೆಳವಣಿಗೆ ಅದು ಅಂಚೆ ಮತಗಳದ್ದಿದೆ. ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾದಂತ ಅಗತ್ಯತೆ ಸದ್ಯಕ್ಕಿಲ್ಲ. ಕಾರಣ EVM ಓಪನ್ ಆದಾಗ್ಲೇನೆ ಅದರ ಪೂರ್ಣ ಚಿತ್ರಣಗಳು ಆರಂಭವಾಗಕ್ಕೆ ಶುರುವಾಗುತ್ತೆ. ಅಂಚೆ ಮತದಾನ ಆಗಿರುತ್ತೆ, ಅದರಲ್ಲಿ ಎಷ್ಟು ಏನು ಓಟ್ಗಳು ಬಹಳ ಇರೋದಿಲ್ಲ, ನಿಮಗೆ 1000 ಒಳಗಡೆನೆ ಇರುತ್ತೆ ನಂಬರ್ಸ್ಗಳು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ಲಿಕ್ಕಿಲ್ಲ. ಯಾವಾಗ ಪರಿಣಾಮ ಬೀರುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಜಯನಗರದಲ್ಲಿ ಆಗಿತ್ತಲ್ವಾ, ಆ ರೀತಿಯಾಗಿ ನಂಬರ್ಸ್ಗಳೇನಾದರೂ 16, 12 ಈ ಥರ ನಂಬರ್ಸ್ಗಳಾದಾಗ ವೇರಿಯೇಷನ್ಗಳು ಅಂಚೆ ಮತದಾನದ ಏನಾದರೂ ಎಫೆಕ್ಟ್ಗಳು ಕೊಡಬಹುದು, ಅದರಿಂದ ಲಾಭ ಆಗಬಹುದು. ಬಟ್ EVM ಅದು ಬಹಳ ಪ್ರಮುಖ ಪಾತ್ರ ಇದರಲ್ಲೇನೆ. ಯಾಕೆ ಅಂತಂದ್ರೆ EVM ಅದು ಲೆಕ್ಕಾಚಾರಗಳು ಏನು ಅಂದ್ರೆ ರೌಂಡ್ ಮೇಲೆ ಗೊತ್ತಾಗುತ್ತೆ. ಅಂಚೆ ಮತದಲ್ಲಿ ಮುನ್ನಡೆಯನ್ನ ಈಗ NDA ಕಾಯ್ದುಕೊಂಡಿದೆ ಅಂತಿದ್ದಾರೆ. ಬಟ್ ಎಕ್ಸಿಟ್ ಪೋಲ್ಗಳಲ್ಲಿ ಹೇಳ್ತಾ ಇರುವಂತ ನಂಬರ್ಸ್ಗಳು ವಿಪರೀತ ಹೈ ಇದೆ. ಬೇಕಾಗಿರುವಂತ ಮ್ಯಾಜಿಕ್ ನಂಬರ್ 122 ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು 160 ಮೇಲ್ಗಡೆನೆ ಅತಿ ಹೆಚ್ಚಾಗಿ ನಂಬರ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲಾ ಲೆಕ್ಕಾಚಾರ ಇಟ್ಕೊಂಡ್ರೆ 160 ಇಸ್ ದ ಲೆವೆಲ್ಗೆ ಹೋಗಿ ತಲುಪಬಹುದು ಅಂತ ಹೇಳಿ. ಸೊ ಹಾಗಾಗಿ ಆ ರೀತಿಯಲ್ಲಿ ಹೋಗೋದಾದ್ರೆ ಈ ಟ್ರೆಂಡ್ಗಳನ್ನ ನೋಡ್ತಾ ಹೋಗಬೇಕು. 8:30 ಅಷ್ಟೊತ್ತಿಗೆ ನಿಮ್ಗೆ ಅಂಚೆ ಮತದಾನ ಮುಕ್ತಾಯವಾದ ನಂತರ ನಿಮಗೆ EVMಗಳು ಓಪನ್ ಆಗುತ್ತೆ ಅಲ್ಲ, ಆವಾಗ ಟ್ರೆಂಡ್ಗಳು ಏನಾಗುತ್ತೆ ಅನ್ನೋದನ್ನ 5 ಕ್ಷೇತ್ರದಲ್ಲಿ NDA ಇದೆ, 3 ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಅಲ್ಲ ನೀನು ಬ್ರೇಕಿಂಗಲ್ಲಿ ಒಂದು ಹಾಕ್ತೀರಾ, ಮೇಲ್ಗಡೆ ಒಂದು ಹಾಕ್ತೀರಾ ಅಂದರೆ ಅದು ಅಪ್ಡೇಟ್ಗಳು ಹಂಗೆ ಆಗ್ತಾ ಇರುತ್ತೆ. ನಾವು ಇಲ್ಲಿ ಹಾಕುವಷ್ಟೊತ್ತಿಗೆ ಅಲ್ಲಿ ಅಪ್ಡೇಟ್ಗಳಾಗಿರುತ್ತೆ. ಅಂಚೆ ಮತದಾನದ ಅಷ್ಟು ಬೇಗನೆ ಆಗ್ತಾ ಹೋಗುತ್ತೆ. ಕಾರಣ ಇರುವಂಥದ್ದೇ ನಂಬರು. ಇನ್ನು ರಾಘೋಪುರ ಕ್ಷೇತ್ರದಲ್ಲಿ ತೇಜಸ್ವಿ ಯಾದವ್ RJDಯಲ್ಲಿ ಈಗ ಪ್ರಮುಖ ನಾಯಕ ಜೊತೆಗೆ ಮುಖ್ಯಮಂತ್ರಿ ಅಭ್ಯರ್ಥಿ. ಕೊನೆ ಗಳಿಗೆಯಲ್ಲಿ ಕಾಂಗ್ರೆಸ್ನವರು ಬಂದ್ಬಿಟ್ಟು ಇಲ್ಲ ನಮ್ಮ ಲೀಡರ್ ತೇಜಸ್ವಿ ಯಾದವ್ ಅವರೇ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ರಾಜಸ್ಥಾನದಿಂದ ಸಾಹೇಬರು ಹೋಗ್ಬಿಟ್ಟು ಅಲ್ಲಿ ಹೋಗಿ ಘೋಷಣೆ ಮಾಡಿ ಬರ್ತಾರೆ. ಕಾರಣ ಜನ ವಾಪಸ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಜನಸ್ವರಾಜ್ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಪ್ರಶಾಂತ್ ಕಿಶೋರ್ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದ್ದಿದ್ದು 3 ವರ್ಷದಿಂದಲೂ ಕೂಡ ಅಲ್ಲಿ ಉಳ್ಕೊಂಡು ಏನೆಲ್ಲ ಮಾಡಬೇಕು ಅವರೆಲ್ಲ ಕಸರತ್ತುಗಳನ್ನು ಮಾಡಿದರು. ಬಟ್ ಒಂದೇ ಒಂದು ಅವ್ರು ಘೋಷಣೆ ಮಾಡಿದ್ದು ಎಣ್ಣೆಯನ್ನು ವಾಪಸ್ ತರ್ತೀನಿ ಎಂದಾಗ ಮಹಿಳಾ ಮತದಾರರು ಅದಕ್ಕೆ ಬಹುದೊಡ್ಡದಾಗಿ ವಿರೋಧಗಳನ್ನು ವ್ಯಕ್ತಪಡಿಸಿರುವಂಥದ್ದು ಇದೆ. ಯಾವ ಕಡೆಗೆ ಹೋಗ್ತಾರೆ ಮಹಿಳಾ ಮತದಾರರು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಸದ್ಯಕ್ಕೆ ಅಂಚೆ ಮತದಾನದಲ್ಲಿ ಭಾರಿ ಮುನ್ನಡೆಯನ್ನು NDA ಕಾಯ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. 9-4-2 ಅಂತ ಲೆಕ್ಕಾಚಾರಗಳು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. NDA 9 ಇದೆ, ಮಹಾಗಠಬಂಧನ್ 4 ಇದೆ, JSP 2 ಇದೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಅಂಚೆ ಮತದಾನದಲ್ಲಿ NDA ಮುನ್ನಡೆಯನ್ನ ಕಾಪಾಡಿಕೊಳ್ತಾ ಇದೆ. ಮುನ್ನಡೆ, ಅಗೇನ್ ರಿಪೀಟ್, ಮುನ್ನಡೆ. ಇದು 9 ಕ್ಷೇತ್ರಗಳಲ್ಲಿ NDA ಇದೆ. ಇಲ್ಲಿ 9 ಹೇಳ್ತಾ ಇದ್ದಂಗೆ ಮೇಲ್ಗಡೆಗೆ 10 ಆಯಿತು. ಹಾಗೆ ಅದು ವೇರಿಯೇಷನ್ ಆಗೋದು, ಯಾಕೆಂದರೆ ನಂಬರ್ಸ್ಗಳು ತುಂಬ ಕಡಿಮೆ ಇದೆ ಅಂಚೆ ಮತದಾನದ್ದು. ಹಾಗಾಗಿ ನಿಮಗೆ ಬೇಗ ಕ್ಷೇತ್ರಗಳ ಲೆಕ್ಕಾಚಾರಗಳಲ್ಲಿ ನಂಬರ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಟೋಟಲ್ ಆಗಿ 243ರಲ್ಲಿ 17 ಕ್ಷೇತ್ರಗಳದ್ದು ಈಗ ಲೆಕ್ಕಾಚಾರಗಳೇ ನಿಮಗೆ ಬರ್ತಾ ಇದೆ ಅಂಚೆ ಮತದಾನದ್ದು. ಇನ್ನು ಮುಂದೆ ಏನಾಗ್ತಾ ಹೋಗುತ್ತೆ ಅಪ್ಡೇಟ್ಗಳು ಅಂತ ನೋಡ್ತಾ ಹೋಗಬೇಕು. ಬಟ್ ಏನೇ ಇದ್ರೂ ಕೂಡ ಅಲ್ಲಿ ನಿತೀಶ್ ಮೋದಿನ ಇಲ್ಲ ಈ ಕಡೆಗೆ ರಾಹುಲ್ ತೇಜಸ್ವಿನ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಇವರಿಬ್ಬರೇ ಇರೋದು. ಆದರೆ ಮಧ್ಯದಲ್ಲಿ ಪ್ರಶಾಂತ್ ಕಿಶೋರ್ ಶರ್ಮಾ ಅವ್ರು ಆ್ಯಕ್ಚುಲಿ ಪ್ರಶಾಂತ್ ಕಿಶೋರ್ ಶರ್ಮಾ ಅಂತೇಳಿ, ಶರ್ಮಾ ಎಲ್ಲೂ ಹೇಳಕೊಳ್ಳೋದಿಲ್ಲ ಅವರು. ಸೊ ಅವರು ಈ ಯಾರ ವೋಟ್ಗಳನ್ನು ಹೆಚ್ಚು ಕಿತ್ಕೊಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಅವ್ರು ಎಷ್ಟು ಪರ್ಸೆಂಟೇಜ್ ಹೇಳ್ತಾರೆ ಲೆಕ್ಕಾಚಾರ ಪ್ರಕಾರ ಒಂದು 3-4% ಅವ್ರು ಕಿತ್ಕೊಳ್ಬೋದು. ಬಟ್ ಯಾವ ಸೀಟ್ಗಳು ಬರಲಿಕ್ಕಿಲ್ಲ ಅಂತ ಹೇಳ್ತಾರೆ ಎಕ್ಸಿಟ್ ಪೋಲ್ಗಳ ಲೆಕ್ಕಾಚಾರಗಳಲ್ಲಿ ಕೆಲವು ಕಡೆಗಳಲ್ಲಿ. ಬಟ್ ಆದರೆ ನಿಜಕ್ಕೂ ಕೂಡ ಅಷ್ಟೇ ಇದೆಯಾ ಅಥವಾ ಒಂದು 15%ವರೆಗೂ ಕೂಡ ಏನಾದರೂ ಹೋಗ್ತಾರಾ? ಹಾಗೇನಾದರೂ ಹೋಗ್ಬಿಟ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಯಾರಿಗಾದರೂ ಮಾಡಿಡ್ತಾರೆ ಅಂತ ಲೆಕ್ಕಾಚಾರಗಳು. ಜನಸ್ವರಾಜ್ ಈಗ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ಕೊಳ್ತಾ ಇದೆ. NDA 11-12ರಲ್ಲಿದೆ, ಮಹಾಗಠಬಂಧನ್ 4-5ರಲ್ಲಿ ಮುನ್ನಡೆಯನ್ನು ಕಾಯ್ಕೊಳ್ತಾ ಇದೆ. ಈಗ ಇದು ಅಂಚೆ ಮತದಾನದ ಮುನ್ನಡೆಗಳು. ಇನ್ನು ಎಂಬುದು ಬರ್ತಾ ಇಲ್ಲ, ಇನ್ನು ಬಂದ ನಂತರ ಅದರ ಗೊತ್ತಾಗುತ್ತೆ ಲೆಕ್ಕಾಚಾರಗಳು. ನೋಡಿ, 243ರ ಪೈಕಿ 21 ಕ್ಷೇತ್ರಗಳ ಅಂಚೆ ಮತದಾನಕ್ಕೆ ಸಂಬಂಧಪಟ್ಟಂತಹ ಟ್ರೆಂಡ್ ಅನ್ನು ನಾವು ತೋರಿಸ್ತಾ ಇದ್ದೀವಿ. ಅದರಲ್ಲಿ NDA ಶುಭ ಸುದ್ದಿ. NDAಗೆ ಕಾರಣ 13 ಕಡೆಗಳಲ್ಲಿ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. NDAಗೆ 13, MGB ಮಹಾಗಠಬಂಧನ್ 6 ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಪಾಸಿಟಿವ್ ಟ್ರೆಂಡ್ ಅನ್ನು ತೋರಿಸ್ತಾ ಇದೆ. ನೋಡಿ, ತಾರಾಪುರ ಕ್ಷೇತ್ರದಲ್ಲಿ DCM ಸಾಮ್ರಾಟ್ ಚೌಧರಿಗೆ ಹಿನ್ನಡೆ ಆಗ್ತಾ ಇದೆ. ಹಾಗೆ ರಾಘೋಪುರ್ನಲ್ಲಿ ತೇಜಸ್ವಿ ಯಾದವ್ CM ಕ್ಯಾಂಡಿಡೇಟ್ RJDದು, ಸೊ ಅವರಿಗೆ ಮುನ್ನಡೆ ಸಿಕ್ಕಿದೆ. ರಾಘೋಪುರ್ನಲ್ಲಿ ತೇಜಸ್ವಿ ಯಾದವ್ಗೆ ಮುನ್ನಡೆ. 2 ಸಲ DCM ಆಗಿದ್ರು, ಹ್ಯಾಟ್ರಿಕ್ ಸಾಧನೆ ಇಲ್ಲಿ ಸಿಗುತ್ತೆ ಅವರಿಗೆ. ಈ ಕಡೆಗೆ ಸಾಮ್ರಾಟ್ ಚೌಧರಿ, ಇವರಿಗೂ ಕೂಡ ಮುನ್ನಡೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ತಾರಾಪುರ ಕಾನ್ಸ್ಟಿಟ್ಯೂಯೆನ್ಸಿ ಇವರಿಗೆ ಕಬ್ಬಿಣದ ಕಡಲೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಯಾಕಂದ್ರೆ ಇವರು ಡೈರೆಕ್ಟ್ ಎಲೆಕ್ಷನ್ ಅನ್ನು ಫೇಸ್ ಮಾಡಿರಲಿಲ್ಲ ಸಾಮ್ರಾಟ್ ಚೌಧರಿ.
15 ವರ್ಷಗಳಿಂದ ಅವ್ರು ಪೊಲಿಟಿಕ್ಸ್ ಅಲ್ಲಿ ಇದ್ರು, ಡೈರೆಕ್ಟ್ ಎಲೆಕ್ಷನ್ ಆಗಿರಲಿಲ್ಲ. ಬಟ್ ತಾರಾಪುರಲ್ಲಿ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಒಂದು ರಾಜಕೀಯ ಭದ್ರ ಬುನಾದಿ ಇದ್ದಿದ್ರಿಂದ ಅವರಿಗೆ ಲಾಭ ಆಗ್ಬೋದು ಅಂತ. ಬಟ್ ನೆನಪಿರಲಿ, ಪ್ರಶಾಂತ್ ಕಿಶೋರ್ ವಿಪರೀತ ಟಾರ್ಗೆಟ್ ಮಾಡಿದ್ದು ಇದೇ ತಾರಾಪುರ ಕಾನ್ಸ್ಟಿಟ್ಯೂಯೆನ್ಸಿನ ಸಾಮ್ರಾಟ್ ಚೌಧರಿಯನ್ನ. ಇವರು DCM ಆಗಿದ್ರು, ಹಾಲಿ DCM ಕೂಡ ಹೌದು. ತೇಜಸ್ವಿ ಯಾದವ್ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ ಇದೆಯಲ್ಲ ರಾಘೋಪುರ್, ಇದು ಲಾಲು ಪ್ರಸಾದ್ ಯಾದವ್ ಕೂಡ ಒಮ್ಮೆ ಪ್ರತಿನಿಧಿಸ್ತಾ ಇದ್ದ ಕ್ಷೇತ್ರ. ಅಂಚೆ ಮತಗಳಲ್ಲಿ NDA ತನ್ನ ಪ್ರಾಬಲ್ಯವನ್ನ ಮುಂದುವರಿಸಿದೆ. ಸ್ಟ್ರಾಂಗ್ ಹ್ಯಾಂಡ್ ಕಾಣಿಸ್ತಾ ಇದೆ. NDA 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತಾ ಇದೆ. ಟ್ರೆಂಡ್ ಆರಂಭಿಕವಾಗಿ NDAಗೆ ಶುಭ ಸುದ್ದಿಯ ಸೂಚನೆಯನ್ನ ಕೊಡ್ತಾ ಇದೆ. MGB ಮಹಾಗಠಬಂಧನ್ 6 ಕಡೆಗಳಲ್ಲಿ ಮುನ್ನಡೆ ಸಾಧಿಸಿದ್ರೆ JSP 2ರಿಂದ ಮುಂದಕ್ಕೆ ಹೋಗ್ತಾ ಇಲ್ಲ, ಗಿರ್ಕಿ ಹೊಡಿತಾ ಇದೆ. ಈಗಲೇ ಅದನ್ನ ಹೇಳೋದು ತುಂಬಾ ದೊಡ್ಡ ಪದ, ಬಟ್ ಸ್ಟಿಲ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಕಾಂಪಿಟೇಷನ್ ಒಂದು ಸ್ವಲ್ಪ ಹಿಂದಿರೋಂಗೆ ಕಾಣಿಸ್ತಾ ಇದೆ. ಆದರೆ 2 ಕ್ಷೇತ್ರಗಳಲ್ಲಿ ಮುನ್ನಡೆ ಅಂತ ಹೇಳ್ತಿದ್ದಾರೆ. ನಮಗೆ ಕ್ಷೇತ್ರವಾರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಡೀಟೇಲ್ಸ್ ಕೂಡ ಸಿಗುತ್ತೆ. NDA ನೋಡಿ ನಂಬರ್ಸ್ ಜಾಸ್ತಿ ಆಗ್ತಾನೆ ಇದೆ. NDA ನಂಬರ್ಸ್ ರೈಸ್ ಆಗ್ತಾನೆ ಇದೆ. ಟೋಟಲ್ ಆಗಿ 243 ಕ್ಷೇತ್ರಗಳ ಪೈಕಿ 20 ಕ್ಷೇತ್ರಗಳಲ್ಲಿ NDA ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. MGBದು ಕ್ಯಾಲ್ಕುಲೇಷನ್, ಈಗ ನಾವು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕ್ಯಾಲ್ಕುಲೇಷನ್ ಅಂತ ತೋರಿಸ್ತಾ ಇದ್ದೀವಿ. ಹೆಂಗಿದೆ ಯಾರ್ಯಾರ್ದು ಕ್ಯಾಲ್ಕುಲೇಷನ್ ಅಂತ. ನಿಮೋ ಎಫೆಕ್ಟ್ಗೆ ಜೈ ಅಂದಿದ್ದಾರ ಮತದಾರ, ಅಥವಾ ರಾಹುಲ್ ಪ್ಲಸ್ ಅಂದರೆ ಯುವ ಫೇಸಿಗೆ ಜೈ ಅಂದಿದ್ದಾರ ಮತದಾರ ಅನ್ನೋ ಪ್ರಶ್ನೆಗೆ ಉತ್ತರ ಕೂಡ ಸಿಗುತ್ತೆ. ಯಾಕೆ ನಮ್ಗೆ ಅಂಚೆ ಮತದಾನ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿಮ್ಗೆ ಒಂದು ಡೀಟೇಲ್ಸ್ ಹೇಳ್ತೀವಿ ನಾವು. ನೋಡಿ, ಲಿಖಿಸರೈ ಕ್ಷೇತ್ರದಲ್ಲಿ DCM ವಿಜಯ್ ಸಿನ್ಹಾ BJP ಅವರು ಅವ್ರಿಗೆ ಮುನ್ನಡೆ ಸಿಕ್ಕಿದೆ. ಲಿಖಿಸರೈ ಕ್ಷೇತ್ರದಲ್ಲಿ ಅವ್ರ ಮೇಲೆ ಹಲ್ಲೆ ಎಲ್ಲ ಆಗಿತ್ತು ಅಂತ ಸುದ್ದಿ ಆಗಿತ್ತು, ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಆಗಿತ್ತು. ಸೊ ವಿಜಯ್ ಸಿನ್ಹಾಗೂ ಕೂಡ ಲಿಖಿಸರೈನಲ್ಲಿ ಮುನ್ನಡೆ ಸಿಕ್ಕಿದೆ. BJP ಲಾಸ್ಟ್ ಟೈಮ್ 21 ಕ್ಷೇತ್ರಗಳನ್ನು ಪ್ಲಸ್ ಮಾಡ್ಕೊಂಡಿತ್ತು. ಈಗಲೂ ಅದನ್ನು ಕಾಪಾಡಿಕೊಳ್ಳುತ್ತಾ ಅಥವಾ ಕಳ್ಕೊಳ್ಳುತ್ತಾ ಅನ್ನೋ ಕುತೂಹಲದ ಮಧ್ಯೆ ಕೆಲವು ಕ್ಷೇತ್ರಗಳಲ್ಲಿ BJPಗೆ ಆರಂಭಿಕ ಮುನ್ನಡೆ ಸಿಗ್ತಾ ಇದೆ. ಅಂಚೆ ಮತದಲ್ಲಿ NDA ಭಾರಿ ಮುನ್ನಡೆಯನ್ನ ಕಾಪಾಡಿಕೊಂಡು ಮುಂದೆ ಹೋಗ್ತಾ ಇದೆ ಈಗ. ಸೊ ಎಕ್ಸಿಟ್ ಪೋಲ್ನ ಲೆಕ್ಕಾಚಾರಗಳನ್ನು ನೋಡ್ತಾ ಇದ್ರೆ ಅದು ಆರಂಭದಲ್ಲೂ ಕೂಡ ಅದೇ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ. 243ರಲ್ಲಿ 32ರ ಈಗ ಲೆಕ್ಕಾಚಾರಗಳು ಬಂದಿರೋದು ಅಂಚೆ ಮತದಲ್ಲಿ. ಅದರಲ್ಲಿ 21 NDA ಇದೆ, ಮಹಾಗಠಬಂಧನ್ 8 ಇದೆ, JSP 2ರಲ್ಲಿ ಹಾಗೆ ಉಳ್ಕೊಂಡಿದೆ, ಅದರ್ಸ್ 1 ಇದೆ. ಸೊ ಅಂಚೆ ಮತದಲ್ಲಿ NDA ಭಾರಿ ಮುನ್ನಡೆ. ಅದರ್ಸ್ ನನ್ನ ಪ್ರಕಾರ ಈ ಮಹೋರಾ ಅಂತ ಒಂದು ಕ್ಷೇತ್ರ ಏನಿದೆ ಅಲ್ಲಿ BJP ಅಭ್ಯರ್ಥಿ NDA ಅಭ್ಯರ್ಥಿ ಕೊನೆ ಗಳಿಗೆಯಲ್ಲಿ ಅವ್ರದ್ದು ಹೊರಟೋಗ್ಬಿಡುತ್ತೆ, ಕನ್ಸಿಡರ್ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತಿರುವಂಥ ವ್ಯಕ್ತಿಯನ್ನೇ ಅವರು ನಾವು ಬೆಂಬಲ ಕೊಡ್ತೀವಿ ಅಂತೇಳಿ NDA ಅವರಿಗೆ ಬೆಂಬಲವನ್ನು ಕೊಟ್ಟಿರೋದು. ಸೊ ಹಾಗಾಗಿ ಆ ಕ್ಷೇತ್ರದಲ್ಲ ಇರಬಹುದೇ ಅದರ್ಸ್ ಅಂತ ನನಗನ್ನಿಸ್ತಾ ಇದೆ. ಅಂಚೆ ಮತದಲ್ಲಿ NDA ಭಾರಿ ಮುನ್ನಡೆಯನ್ನು ಕಾಪಾಡಿಕೊಳ್ತಾ ಇದೆ. 22 ಕ್ಷೇತ್ರಗಳಲ್ಲಿ NDA, 8ರಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನು ಕಾಪಾಡಿಕೊಳ್ತಾ ಇರೋದು. ಸೊ ಅಂಚೆ ಮತದಲ್ಲಿ NDA ಭಾರಿ ಮುನ್ನಡೆಯನ್ನು ಕಾಪಾಡಿಕೊಳ್ತಾ ಇದೆ. ಸೊ ಅಲ್ಲಿ LJPಗೆ ಕೊಟ್ಟಿದ್ರು, ಅದು ಅದರ್ಸ್ ಅನ್ನೋದಿದೆಯಲ್ಲ, LJPಗೆ ಕೊಟ್ಟಂಥ ಕ್ಷೇತ್ರ ಅದು. ಅವರು ಪಾಪ ಅಲ್ಲಿರುವಂಥ ಅಭ್ಯರ್ಥಿಗೆ ಆಗಲಿಲ್ಲ, ನಾಮಪತ್ರ ತಿರಸ್ಕಾರ ಆಯಿತು. ಹಾಗಾಗಿ ಅಲ್ಲಿ ಸ್ವತಂತ್ರ ಅಭ್ಯರ್ಥಿ ಯಾರಿದ್ದಾರೆ ಅಂಕಿತ್ ಕುಮಾರ್ ಅಂತ ಹೇಳಿ, ಸೊ ಅವರಿಗೆ ಬೆಂಬಲ ಕೊಡುತ್ತೆ. ಸೊ ಹಾಗಾಗಿ ಅದು ಒಂದು ಕ್ಷೇತ್ರ ಅದರ್ಸ್ ಅನ್ನೋದು ಕೂಡ ಅಲ್ಲಿ ಬರುತ್ತೇನೋ. NDA ಮತ್ತು ಮಹಾಗಠಬಂಧನ್ ಯಾವ ಲೆಕ್ಕಾಚಾರಗಳಿದೆ ಈಗ, ನಂಬರ್ಸ್ಗಳು ನಿಮಗೆ ಕೆಳಗಡೆ ಹಾಕೋಷ್ಟೊತ್ತಿಗೆ ಮೇಲ್ಗಡೆಗೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ NDA 26, ಮಹಾಗಠಬಂಧನ್ 15ರಲ್ಲಿ ಈಗ ಮುನ್ನಡೆಯನ್ನು ಕಾಪಾಡಿಕೊಳ್ತಾ ಇದೆ. JSP 2ರಲ್ಲಿ, ಅದರ್ಸ್ ಮತ್ತೆ 3 ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಂಬರ್ಸ್ಗಳು ಮಾತ್ರ ವಿಪರೀತವಾಗಿ ಆ ಕಡೆಗೆ ಈ ಕಡೆಗೆ ಆಗ್ತಾ ಇರುತ್ತೆ. ಆರಂಭದಲ್ಲಿರುವಂಥ ಈ ನಂಬರ್ಸ್ಗಳನ್ನು ನೋಡಿಬಿಟ್ಟು ಗಾಬರಿ ಆಗೋದು ಬೇಡ, ಓಹೋ ಈ ಕಡೆಗೆ ಹೋಗ್ತಾ ಇದೆ ಅಂದ್ಕೊಳ್ಳೋದು ಬೇಡ. ಯಾಕೆ ಅಂತಂದರೆ ಇದಿನ್ನೂ ಸೆಟ್ ಆಗಬೇಕು ಅಂದರೆ, ಒಂದು ಟ್ರೆಂಡ್ ಗೊತ್ತಾಗಬೇಕು ಅಂತಂದರೆ ಮಿನಿಮಮ್ ಒಂದು 11 ಗಂಟೆವರೆಗೂ ಕೂಡ ಕಾಯಬೇಕು ನೀವು. 10 ಗಂಟೆಗೆ ಓಕೆ, 10 ಗಂಟೆ ಆದರೂ ಕೂಡ ಒಂದು ಲೆವೆಲಿಗೆ ಗೊತ್ತಾಗುತ್ತೆ ಎಲ್ಲಿ ಯಾವ ಲೆವೆಲಿಗೆ ಹೋಗ್ತಾ ಇದೆ ಅಂತೇಳಿ. ಮಿನಿಮಮ್ 10 ಗಂಟೆವರೆಗಂತೂ ಬೇಕೇ ಬೇಕು. ಸೊ ಆ ಸಮಯದವರೆಗೂ ಕೂಡ ಸ್ವಲ್ಪ ಕಾಯಬೇಕು ನಾವು. ಬಟ್ ಹೇಗೆ ಏರಿಳಿತಗಳಾಗುತ್ತೆ ಅನ್ನೋದನ್ನು ನೋಡಲೇಬೇಕು ನೀವು. ಚುನಾವಣೆಗಳಲ್ಲಿ ನಿಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ಬೇರೆ ರಾಜ್ಯಗಳಲ್ಲೂ ಆಗಿರ್ಬೋದು, ಯಾವ ರೀತಿಯಾಗಿ ಆ ಕಡೆಗೆ ಈ ಕಡೆಗೆ ಜಂಪ್ ಆಗ್ತಾ ಇರುತ್ತೆ ನಂಬರ್ಸ್ಗಳು ಅಂತೇಳಿ. ಇದೇ ಟ್ರೆಂಡಲ್ಲಿ ಹೀಗೆ ಮುಂದುವರಿತಾ ಇದ್ದರೆ ಹಿಡಿಯೋಕ್ಕಂತೂ ಆಗೋದಿಲ್ಲ NDAಯನ್ನು. ಮಹಾಗಠಬಂಧನ್ ಏನು ಕಡಿಮೆ ಇಲ್ಲ,
ಬಹಳ ವ್ಯತ್ಯಾಸಗಳು ಏನು ದೊಡ್ಡ ಮಟ್ಟದಲ್ಲಿ ಈಗಲೇ ಕಾಣಿಸ್ಕೊಳ್ತಾ ಇಲ್ಲ. ಹಾಗೆ ನೋಡಿದರೆ ಎಕ್ಸಿಟ್ ಪೋಲ್ಗಳು ಕೊಟ್ಟೋ ರೀತಿಯಲ್ಲಿ ಅವರು ಈ ನಂಬರ್ಸ್ಗಳು ಕೂಡ ಅಂಚೆ ಮತದಾರರಲ್ಲಿ ಕಾಣಿಸ್ಕೊಳ್ಬಾರ್ದಾಗಿತ್ತು. ಬಟ್ ಹಾಗೇನಿದ್ದಂಗಿಲ್ಲ. ಕಾರಣ ತೇಜಸ್ವಿ ಯಾದವ್ಗೆ ಅತಿ ಹೆಚ್ಚಿನ ಜನ ಸೇರಿಕೊಳ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಈಗ JDSನಲ್ಲಿ ಕುಮಾರಸ್ವಾಮಿ ಅವರು ಒಂದು ರ್ಯಾಲಿ ಮಾಡ್ತಾರೆ ಅಂತಂದಾಗ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಸೇರಿಸ್ಕೊಳ್ತಾರೆ. ಬಟ್ ಅದು ಮತ ಆಗಿ ಕನ್ವರ್ಟ್ ಆಗುವಂಥದ್ದು ಬಹಳ ಕಡೆಗಳಲ್ಲಿ ನಾವು ನೋಡಿದ್ದೀವಿ. ಉತ್ತರ ಕರ್ನಾಟಕಕ್ಕೆ ಹೋದಾಗ ಅವ್ರು ನಿಂತ್ಕೊಳ್ತಾರೆ, ಜನ ಸೇರ್ಕೊಳ್ತಾರೆ. ಬಟ್ ಮತ ಆಗಿ ಹಾಗೆ ತೇಜಸ್ವಿ ಯಾದವ್ ಕೂಡ ಅಲ್ಲಿ ಹೋದಾಗ ಜನ ಸೇರಿದ್ದಾರೆ. ಅದರ ಮತಗಳಾಗಿ ಪರಿವರ್ತನೆ ಆಗಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಅದು ರಿಸಲ್ಟ್ನಲ್ಲಿ ಗೊತ್ತಾಗುತ್ತೆ. ಅಲಿನಗರ್ ಕ್ಷೇತ್ರದಲ್ಲಿ ನೋಡಿ, ಮೈಥಿಲಿ ಠಾಕೂರ್ ಮುನ್ನಡೆಯನ್ನು ಸಾಧಿಸಿರೋದು. ಮೈಥಿಲಿ ಠಾಕೂರ್ ಒನ್ ಆಫ್ ದ ಯಂಗೆಸ್ಟ್ ಸ್ಪರ್ಧಿ. ಮೊದಲ ಬಾರಿಗೆ ಬಿಜೆಪಿಯಿಂದ ಮೈಥಿಲಿ ಸ್ಪರ್ಧಿ ಮಾಡಿರೋದು ಅಲಿನಗರ್ ಕ್ಷೇತ್ರ. ಇದು ದರ್ಬಂಗ್ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ದರ್ಬಂಗ್ ಇದೆಯಲ್ಲ, ಇದು ಬಿಹಾರದ ಎಲೆಕ್ಷನ್ ಅನ್ನ ಸ್ವಿಂಗ್ ಮಾಡುವ ಸಾಮರ್ಥ್ಯ ಇರುವಂತಹ ಒಂದು ರೀಜನ್. ಸೊ ಅಲ್ಲಿ ಮೈಥಿಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದ್ರ ಡೀಟೇಲ್ ಸಿಗ್ತಾ ಇದೆ. ಮೈಥಿಲಿಗೆ ಒಂದು ಸ್ಥಳೀಯ ಕಲ್ಚರ್ನ ಪ್ರೈಡ್ನ ಕಾರಣಕ್ಕೆ ಮತ್ತು ಫೋಕ್ ಸಿಂಗರ್ ಮತ್ತು ತುಂಬಾ ಫೇಮಸ್ಸು, ಪಾಪ್ಯುಲರ್ ಫೇಸು. ಈ ಕಾರಣಗಳಿಗೆ ಬಿಜೆಪಿಗೆ ಲಾಭ ಆಗುತ್ತೆ ಅಂತ ಅವ್ರನ್ನ ಕೊನೆ ಕ್ಷಣದ ತನಕ ತಂದು ನಿಲ್ಲಿಸ್ತೀವಿ ಅಂತ ಹೇಳಿರಲಿಲ್ಲ. ಬಟ್ ಫಸ್ಟ್ ಲಿಸ್ಟ್ನಲ್ಲಿ ಅವರ ಹೆಸರು ಆಚೆ ಬಂದಿತ್ತು.